ನಿಮ್ಮ ಕೈ ಕಾಲೇ ಬಿದ್ದು ಹೋಗಲಿ, ನಿಮ್ಮ ಬಾಯಿಯಲ್ಲಿ ಹುಳ ಬಿಡಲಿ, ಮೂರ್ಖ ಮಾಡದಿರು ಎನ್ನೋ ತರ್ಕ. ನಮ್ಮ ವಂಶ ಹಾಳಾಗಲಿ ಅಂತ ಬಗಳಿದೆಯಾ? ಇದ್ದ ಮಾತು ಹೇಳುವನ ನಿನ್ನಂತ ಭಂಡ ಪುಣ್ಯ ಶಾಪ ಎನ್ನಂತ ಗಂಡಗಲಿ ತಗಲುವುದೇ? ಇದೇ ಸುಂದರಿ ನಿನ್ನ ಜಡಗುಡಿಯ ಮಿಳಿದೆ ಅಂದರೆ ನಮ್ಮ ರಾಕ್ಷಸ ಕುಲಕ್ಕೆ ಕೀರ್ತಿ ಬರುವುದಲ್ಲದೆ ಒಂದು ಎತ್ತಡದು. ಏನೇ ದುರ್ಮರ್ಗಳೇ, ಸೊಲ್ಲಿಗೆ ಅರಿಯನ್ನು ಪಲ್ಲವನಂದು ಬಗಳಿದೆಯಾ? ಏನೇ ಬಂಡ ಮುಂಡೆ, ಆ ಬಂಡನಾದ ನಿನ್ನ ವಿಷ್ಣು ಗಂಡನು ಅಂತ ಬಲ್ಲಿದಾನಾಗಿದ್ದರೆ ನಿನ್ನ ಬೆನ್ನಗೊಪ್ಪಿಸಿ ವೈಕುಂಠಕ್ಕೆ ಓಡಿ ಹೋದನೇ ತಕ್ಕೆ. ಅವೋ ತಮ್ಮನಾದ ಪ್ರಚೋದನ ಶಕ್ತಿಸುದನ, ಈ ಗಯ್ಯ ನುಡಿ ಕೇಳದೆ ಇವಳ ಮಾಜಿ ಮರ್ಯಾದ ಕೊಡದೆ ಇವಳ ಕೈ ಕಾಲನ್ನು ಬಿಗದಪ್ಪಿ ನಮ್ಮ ಲೋಕಾವತಿ ಪಟ್ಟಣಕ್ಕೆ ಎಳೆದ ಇರೋಣ. ಇದೇನ್ ಮಾಡ್ತೀನಿ ಸಹಜ? ನಿನ್ನ ಇಷ್ಟದಂತೆ ಆಗಲೇ ಅಗ್ರಜ. ಭಾಸ್ಕರನ ಪ್ರಕಾಶಕ್ಕೆ ಸೂರ್ಯನಂತೆ ಗರ್ಜಿಸುವ ಅಗ್ರಜನೇ ಲಕ್ಷ್ಮಿಯ ನುಡಿಯ ಕೇಳಿದೆಯಾ? ಬೇಗನೆ ಅವೋ ಅಗ್ರಜ. ಅನುಜ, ಅದೇನೆಂದರೆ ಈ ಧರಣಿಯಲ್ಲಿ ವಿಷ್ಣು ಎಂಬ ಪ್ರಶ್ನೆ ಇವಳಿಗೆ ತಕ್ಕ ಪತಿಯಂತೆ ಅವನಿಗೆ ಕಾಮಗಳು ಬಲಿಷ್ಠವಾಗಿರುವಂತೆ. ನೀವು ಪುರುಷತ್ವವಿಲ್ಲದವರು ಎನ್ನ ವರಿಸುವ ಶಕ್ತಿ ನಿನಗಿಲ್ಲ ಎಂದು ಬಗಳುವ ಈ ಘಾತಕಿಯನ್ನು ಏನು ಮಾಡಲಿ ಅಗ್ರಜ? ಈ ಭ್ರಷ್ಟರ ಬಾಯಿಗೆ ಬಡಿಯುವನು ಅಗ್ರಜ, ಬಿಟ್ಟರೆ ತನ್ನ ಮಾತುಗಳನ್ನು ಆಡುವಳ ಸಹಜ. ಸುಂದರಿ, ನನ್ನನ್ನು ತಪ್ಪು ಮನ್ನಿಸಿ ನನ್ನ ಸೆರೆಯನ್ನು ಬಿಟ್ಟು ಬಿಡಿ. ಅದು ಎಷ್ಟು ಮಾತ್ರಕ್ಕೆ ಆಗದು ಸುಂದರಿ? ನಿಮಗೆ ಕರ ಮುಗಿದಿ ಸಿರಬಾಗಿವೇನು ಅಣ್ಣ, ತೋರು ಎನ್ನ ಮೇಲೆ ದಯ. ಏಲೇ ಸುಂದರಿ, ಏನು ಬಡಿಬಾರದ ಮಾತುಗಳನ್ನು ನಾಡುತ್ತಿರುವಿ? ಏಲೇ ಸುಂದರಿ, ಇಲ್ಲಿವರೆಗೂ ನಿನ್ನ ಇಷ್ಟದಂತೆ ಬಾಯಿ ಬಂದಂತ ಬಗಳ್ತಿರುವಿಯಲ್ಲ, ದಷ್ಟ ಪಾಪಿಷ್ಟ ಅಂತ ಬಾಯಿ ಬಂದಂತ ಬಗಳಿವಿಯಲ್ಲ, ಹೆಂಗ ನಾಚಿಯಂತೆ ಏನು ಮಾತನಾಡ್ತಿರುವಿ? ಏ ಸುಂದರಿ, ಅಣ್ಣ ಗೆಳೆಯರೇ ಸೆರೆಯನ್ನು ಬಿಟ್ಟು ಬಿಡಂತ ಕೇಳಿಕೊಳ್ತೀಯಲ್ಲ, ನಿನಗೆ ಸ್ವಲ್ಪ ನಾದರೂ ನಾಚಿಕೆ ಬಿದ್ದವೆ? ಏ ಸುಂದರಿ, ಆ ನಿನ್ನ ಗಂಡನಾದ ವಿಷ್ಣುವು ನಮ್ಮಂತ ಅಣ್ಣ ತಮ್ಮಂದಿರ ಪಕ್ಕವನ್ನು ನೋಡಿ ಓಡಿ ಹೋದನು. ಅವನನ್ನು ಬಂದು ನಮ್ಮಂತ ಅಣ್ಣ ತಮ್ಮರಿಂದ ಗೆದ್ದು ನಿನ್ನನ್ನು ಬಿಡಿಸಿಕೊಳ್ಳುವವನಂತ ಹೇಳು. ಇಲ್ಲದಿದ್ದರೆ ನಿನ್ನ ಗಂಡನು ರಣ ಏರಿ ಅಂತ ಒಪ್ಪಿಕೊಂಡು ಹೋಗಿ ಇಲ್ಲಿದ್ದ. ತಮ್ಮ ಸುಂದರ, ತಮ್ಮ ಪ್ರಚೋದನ, ಅಣ್ಣ ಶಕ್ತಿಸೂದನ, ಈ ಗೈಯರ ನುಡಿ, ಈ ಅಮ್ಮ ಪ್ರಚೋದನ, ಅಣ್ಣ ಶಕ್ತಿಸೂದನ, ಈ ಗೋಳಾಟವನ್ನು ನೋಡಲಾರದೆ ಇವಳ ಮೇಲೆ ಕರ್ಣ ಹುಟ್ಟಿತು. ಹೌದು ಅಗ್ರಜ, ಮನ ಕರಗಿತು. ಬಲ ಅಗ್ರಜ, ಆದ ಕಾರಣ ಇವಳ ಸರಿಯನ್ನು ಬಿಟ್ಟು ಬಿಡೋಣ. ನಿನ್ನ ಇಷ್ಟದಂತೆ ಆಗಲೇ ಅಗ್ರಜ. ತಮ್ಮ ಪ್ರಚೋದನ, ನಮ್ಮ ಕುಲ ವೈರಿಯಾದ ವಿಷ್ಣು ಎಲ್ಲಿ ಅಡಗಿರನಲ್ಲಿ ಹೋಗಿ ಅವನನ್ನು ಸೆರೆ ಹಂಚಿಕೊಳ್ಳೋಣ. ನಿನ್ನ ಇಷ್ಟದಂತೆ ಆಗಲೇ ಅಗ್ರಜ. ನಡಿ ತಮ್ಮ ಪ್ರಚೋದನ, ಈ ಮಾತೇಂದ್ರಿ ಸಹಜ. ಇಲ್ಲೇ ಸುರನಾರಿ, ನಮ್ಮಣ್ಣನ ಆಜ್ಞೆ ಆಯಿತು. ನಿನ್ನ ಧರ್ಮ ಸೆಡೆ ಬಿಡಬೇಕಾದರೆ ಇಲ್ಲೇ ಸುಂದರಿ, ನಾನು ಕೇಳುವ ಪ್ರಶ್ನೆಗೆ ತಕ್ಕ ಉತ್ತರ ಕೊಟ್ಟು ನೀನು ಇಲ್ಲಿಂದ ಹೊರಟು ಹೋಗಬಹುದು. ಇಲ್ಲೇ ಸುಂದರಿ, ಅದೇನೆಂದರೆ ಇಲ್ಲಿಯವರೆಗೆ ನಮ್ಮನ್ನು ನೀಚಾತ್ಮರು, ಅಧರ್ಮರು, ಅತಿ ಹೀನದವರು ಎಂದು ಹೊಗಳಿದೆಯಲ್ಲ,
ಇದೇ ಸುಂದರಿ, ನಿನ್ನಂತ ಸುಂದರವಾದ ಹೆಣ್ಣನ್ನು ಒಂಟಿಯಾಗಿ ಸಿಕ್ಕರೂ ಕೂಡ ನಿನ್ನ ಏನು ಮಾಡದೆ ಬಿಡುವ ನಾವು ಬಲವಂತರೋ ಅಥವಾ ಅಥವಾ ವೈರಿಗಳು ಬಂದಲ್ಲಿ ಸತಿಯಂತೂ ಭಾವಿಸದೆ ನಿನ್ನನ್ನು ಬಿಟ್ಟು ಓಡಿ ಹೋದ ಆ ನಿನ್ನ ಗಂಡನು ಬಲವಂತನು. ಇದಕ್ಕೆ ತಕ್ಕ ಉತ್ತರವನ್ನು ಈ ಸಭದವರಿಗೆ ಹೇಳಿ ನೀನು ಇನ್ನು ಹೊರಟು ಹೋಗಬಹುದು. ಲೇ ಸುಂದರಿ, ದಾನವೇಂದ್ರರೇ, ಲೇ ಸುಂದರಿ, ಶ್ರೀ ವಿಷ್ಣು, ನಿನ್ನ ಉತ್ತರ ಈ ಸಭದವರಿಗೆ ಬಿತ್ತರಿಸಲೇ ಸುಂದರಿ. ಓಹೋ ಅಣ್ಣಯ್ಯರೇ, ಲೇ ಸುಂದರಿ, ನೀವೇ ಶ್ರೇಷ್ಠರು, ಎನ್ನ ಸೆರೆಯನ್ನು ಬಿಟ್ಟು ಬಿಡಿ. ಶ್ರೇಷ್ಠರಾದರೆ ನಮ್ಮಲ್ಲೇ ಉಳಿದು ಬಿಡಬಹುದಲ್ಲ. ಆ ನೀಚಾತ್ಮನನ್ನು ತೆಗೆದುಕೊಂಡು ನೀನೇನಿಸ್ಕೊಬಡಿವಿ. ಲೇ ಸುಂದರಿ, ಓಹೋ ಅಣ್ಣಯ್ಯರೇ, ಲೇ ಸುಂದರಿ, ಈ ಸೃಷ್ಟಿಗೆ ವಿಧೇಯಕರ್ತನು. ಅವನ್ಯಾವ ಇದೇ ಕರ್ತನು? ನಿನ್ನನ್ನು ಮೋಸ ಕೃತ್ಯದಿಂದ ವಶ ಮಾಡಿಕೊಂಡಿರುವ ಅವನು ಬಲವಂತನು. ನಿನ್ನಂತೆ ಒಂಟಿಯಾಗಿ ಸಿಕ್ಕ ಹೆಣ್ಣನ್ನು ಒಂಟಿಯಾಗಿ ಬಿಡುವುದು ನಾವು ಶ್ರೇಷ್ಠರು. ಎನ್ನ ಮೇಲೆ ದಯೆ ತೋರಿ ಎನ್ನ ಸೆರೆಯನ್ನು ಬಿಟ್ಟು ಬಿಡಿರಿ. ಅಣ್ಣಯ್ಯರೇ, ತೋರಿ ಎನ್ನ ಮೇಲೆ ದಯೆ. ಬಿಡಬೇಕಾದರೆ ನಿನ್ನ ಗಂಡನು ಬಂದನೆಂದು ಒಪ್ಪಿಕೊಳ್ಳಲೇ ಬಂಡನೆ ಬಲದಮ್ಮ. ಲೇ ಸುಂದರಿ, ನಮ್ಮಣ್ಣನ ಆಜ್ಞೆಯ ಆಯಿತು. ಇನ್ನು ನೀನು ಹೊರಟು ಹೋಗಬಹುದು. ಇನ್ನು ನೀನು ಹೊರಟು ಹೋಗಬಹುದು. ಬಳಿ ಬಳಿರೇ ಎಲ್ಲ ಈ ಸಾರಥಿ ಹೋಗಂತೆ. ಆ ವಿಷ್ಣುವೆಂಬ ಭ್ರಷ್ಟನು ಯಾವ ಮೂಲೆಯಲ್ಲಿ ಅಡಗಿದ್ದರೂ ಬಿಡದೆ ಅವನನ್ನು ಕಡೆದು ಧೀರನೆಂದು ಬೆಳೆಯೋನು ನಡೆಯ ಸಾರಥಿ. ಅತಿ ಜಾಗ್ರತೆ. ಅಯ್ಯೋ ಶಿವ ಶಿವ, ಎನ್ನ ಕಾಂತನು ಈ